Audio Jungle. Audio Jungle. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಒಂದು ಸ್ವಾಮಿ. ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗಳು, ಅದು ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಶಾಲೆಗಳ ಏನು ಸಂಸ್ಥಾಪಕರಿದ್ದಾರೆ, ತುಂಬಾ ಸಾಲ ಸೂಲ ಮಾಡಿಕೊಂಡು ಆಮೇಲೆ ಏನೋ ಒಂದು ಕಡೆ ತಿಪ್ಪಲಿ ಬಿದ್ದು ಸಂಬಳ ಕೊಡೋದಾಗಿರ್ಬೋದು, ಬಸ್ಗಳನ್ನು ವ್ಯವಸ್ಥೆ ಮಾಡಿಸೋದಾಗಿರ್ಬೋದು, ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಾಗಿರ್ಬೋದು, ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಸಂಸ್ಥಾಪಕರು ಅದು ಎಷ್ಟು ಸಾಲ ಸೂಲ ಮಾಡಿಕೊಂಡು ಬಡ ಮಕ್ಕಳನ್ನ ಕರ್ಕೊಂಡು ಬಂದು ಕಡಿಮೆ ಶುಲ್ಕದಲ್ಲಿ ವಿದ್ಯಾದಾನ ಮಾಡ್ತಾ ಇದ್ದಾರಲ್ಲ. ಹೌದು ಸ್ನೇಹಿತರೆ, ಕಂಪ್ಲಿ ಕ್ಷೇತ್ರದ ಸುಗ್ಗನಹಳ್ಳಿ ಗ್ರಾಮದ ಶ್ರೀ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಸುತ್ತಲಿನ ಗ್ರಾಮೀಣ ಮಕ್ಕಳಿಗೆ ಕಂಪ್ಯೂಟರ್ ಡಿಜಿಟಲ್ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದು, ತಂದೆ ತಾಯಿ ಪೋಷಕರು ಇಲ್ಲದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ. ಜೊತೆಗೆ ನವೋದಯ ಮೊರಾರ್ಜಿ ಶಾಲೆ ಆಯ್ಕೆಗೆ ಉತ್ತಮ ತರಬೇತಿ ನೀಡುತ್ತಿರುವುದರಿಂದ ಹೆಚ್ಚು ಮಕ್ಕಳು ಈಗಾಗಲೇ ಶಾಲೆಯಿಂದ ಆಯ್ಕೆಯಾಗಿದ್ದಾರೆ. ಮೊದಲಿಗೆ ಖಾಸಗಿ ಶಾಲಾ ಶಿಕ್ಷಕಿಯಾದ ಉಮಾದೇವಿಯವರು ಪ್ರವೃತ್ತಿಯಿಂದ ರಾಜಕೀಯಕ್ಕೆ ಬಂದು ಗಮನಾರ್ಹ ಸಾಧನೆ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಅದೇ ಶೀಟ್ ಹಾಕಿ ಆ ಥರ ಎಲ್ಲ ಮಾಡಿದ್ದು ಸರ್. ಇದಕ್ಕಿಂತ ಮುಂಚೆ ಇದೆ 2006ರಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಸ್ಕೂಲ್ ಇದು. ಆವಾಗ ಇವರು ಬರೀ 20 ಮಕ್ಕಳಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಸ್ಕೂಲು ಇವತ್ತು 1,000 ಮಕ್ಕಳಿಂದ ಜಾಸ್ತಿ, ಅಂದರೆ 1,000 ದಾಟಿದ ಸ್ಟ್ರೆಂತು. ಆ ರೀತಿಯಲ್ಲಿ ಆಗಿದೆ ಅಂದರೆ ಅವರ ಒಂದು ಅಲ್ಲಿ ಪರಿಶ್ರಮ, ಅವರ ಒಂದು ಪ್ರಯತ್ನ, ಅವರ ಒಂದು ಕಷ್ಟ ಎಷ್ಟಿದೆ ಅಂತೇಳಿ ನಾವು ಅದರ ಮೇಲೆ ನಾವು ಅಳಿಬೇಕಾಗುತ್ತೆ ಸರ್ ನಾವು. ಆಗ ಅದನ್ನು ಅಕಸ್ಮಾತಾಗಿ ನೋಡಿ ನಾನು ಬಂದಮೇಲೆ ಅವ್ರ ವ್ಯಕ್ತಿತ್ವ ನನಗೆ ಭಾಳ ಇಷ್ಟ ಆಯಿತು. ಯಾಕಂತಂದರೆ ಇಲ್ಲಿಗೆ ಬಂದಮೇಲೆ ಪ್ರತಿಯೊಬ್ಬ ಟೀಚರ್ಸ್ನು ಕೂಡ ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತೇಳಿ ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡ್ತಾರೆ ಸರ್. ಆಮೇಲೆ ನನಗೇನು ಇಷ್ಟ ಆಯ್ತು ಅವರೆಲ್ಲ ಅಂತಂದರೆ, ಪ್ರತಿ ಒಂದು ಮೀಟಿಂಗ್ ಅಂದರೆ ನಮಗೆ ಈ ಸ್ಕೂಲಲ್ಲಿ 15 ಡೇಸ್ಗೆ ಒಂದು ಮೀಟಿಂಗ್ ಕರೀತಾರೆ ಟೀಚರ್ಸ್ಗೆ. ನಾವು ಯಾವ ಥರ ಇರಬೇಕು, ಯಾವ ಥರ ಮಕ್ಕಳಿಗೆ ಟೀಚ್ ಮಾಡಬೇಕು, ಆಮೇಲೆ ನಮ್ಮದು ಡಿಸಿಪ್ಲಿನ್ ಹೆಂಗಿರಬೇಕು, ಆಮೇಲೆ ಪ್ರತಿಯೊಬ್ಬರು ಕೂಡ ಟೀಚರ್ಸ್ ಏನು ಮಾಡಬೇಕು, ಯೂನಿಫಾರ್ಮ್ ಆಗದೆ ಯಾರು ಸ್ಕೂಲಿಗೆ ಬರಂಗಿಲ್ಲ. ಆಮೇಲೆ ನಮಗೆ ಇದು ID ಕಾರ್ಡ್ ಕೊಟ್ಟಿದ್ದಾರೆ, ಈ ID ಕಾರ್ಡ್ ಸಮೇತ ಇರಬೇಕು. ಅಕಸ್ಮಾತ್ ID ಕಾರ್ಡ್ ಇಲ್ಲ ಅಂತಂದರೆ 1 ಡೇಗೆ 30 ರೂಪೀಸ್ ಫೈನ್ ಅಂತೇಳಿ ಅವರು ಮಾಡ್ತಾರೆ ಸರ್ ನಮ್ಮ ಸ್ಕೂಲಲ್ಲಿ. ಲಾಸ್ಟ್ ಒಂದು ಎಕ್ಸಾಮ್ ಟೈಮಲ್ಲಿ 3 ಮಂತ್ಸ್ ನಾವು ಮಕ್ಕಳನ್ನ ಇಲ್ಲೇ ಇಟ್ಕೊಂತೀವಿ ಸರ್. ಆ 3 ಮಂತ್ಸಲ್ಲಿ ಯಾವ್ಯಾವ ಮಕ್ಕಳು ಡಲ್ ಇದಾರಲ್ಲ ಅವ್ರಿಗೆ ಸ್ಪೆಷಲಾಗಿ ಕೇರ್ ಮಾಡಿ, ಅವ್ರಿಗೆ ಫಸ್ಟ್ ಕ್ಲಾಸ್, ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಆಗೋ ಥರ ನಾವು ಕೇರ್ ಮಾಡಿ ಆ ಮಕ್ಕಳನ್ನ ಪಾಸಾಗೋ ಒಂದು ಹಾದಿಯಲ್ಲಿ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಯಶಸ್ಸು ಯಾರಿಗೆ ಸಲ್ಲಬೇಕು ಅಂತಂದರೆ ಅದು ನಮ್ಮ ಉಮಾದೇವಿ ಮೇಡಮ್ ಅವ್ರಿಗೆ ಸಲ್ಲಬೇಕು. ಸರ್ ಇಲ್ಲಿ ಸುತ್ತನ ಕಡೆ ಹಳ್ಳಿ ಭಾಗದಾಗ ಇರ್ತಕ್ಕಂಥ ಮಕ್ಕಳಿಗೆ ಏನೈತಲ್ಲ ಸರ್, ಇವಾಗ ಆದಷ್ಟು ಎಜುಕೇಷನ್ನು ಚೆನ್ನಾಗಿ ಕೊಡ್ತಾರೆ ಸರ್ ಎಲ್ಲ. ಹಂಗೆ ತಕ್ಕಂಗೆ ಫೀಸನ್ನು ಆದಷ್ಟು ಮೀಡಿಯಮ್ ಆಗೈತೆ, ಅನುಕೂಲ ತಕ್ಕಂಗೆ ಐತೆ ಸರ್. ಎಲ್ಲ ಮಕ್ಕಳಿಗೆ ಕುಡಿತಕ್ಕಂಥ ನೀರುಗಳಾಗಿರ್ಬೋದು, ಶೌಚಾಲಯಗಳಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅವೆಲ್ಲ ಕರೆಕ್ಟಾಗಿ ಕೊಡ್ತಾರೆ ಸರ್. ಹಂಗಾಗಿ ಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ಇಲ್ಲಿ ಲೋಕಲ್ ಬಸ್ ವೆಹಿಕಲ್ ಮೂವ್ಮೆಂಟ್ ಆಗಿರ್ಬೋದು ಎಲ್ಲ ಸೇಫ್ಟಿ ಐತೆ ಸರ್ ಮಕ್ಕಳಿಗೆಲ್ಲ. ಆ ಸೇಫ್ಟಿ ಇರೋದ್ರಿಂದ ಮತ್ತು ಅನುಕೂಲ ಆಗುತ್ತೆ. ಹಳ್ಳಿ ಭಾಗದಾಗ ಮತ್ತು ನಾವು ಸಿಟಿಗೆ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವು ಈ ಕಡೆ ಎಲ್ಲ ಮಕ್ಕಳ ಇದು ಮಾಡಿ ಇಲ್ಲಿಗೆ ಕಳಿಸ್ತೀವಿ ಸರ್. ಅದಕ್ಕೆ
5ನೇ ಕ್ಲಾಸ್ ಹೋಗ್ತಾರೆ, ಒಬ್ರು 3ನೇ ಕ್ಲಾಸ್ ಹೋಗ್ತಾರೆ. ಇನ್ನೊಬ್ಬ ಇಲ್ಲೇ 6ನೇ ಕ್ಲಾಸ್ ಮುಗಿಸಿ ಇವಾಗ 5ನೇ ಕ್ಲಾಸ್ ಮುಗಿಸಿ ಮುರಾರಿ ಸೀಟ್ ಇದಾಗಿದ್ದಾರೆ. ಇವಾಗ ಹೋಗಿದ್ದಾರೆ. ಹೆಂಗಿದೆ ಇಲ್ಲಿ ಎಜುಕೇಷನ್ ಹೆಂಗಿದೆ? ಬೆಸ್ಟ್ ಇದೆ, ಎಜುಕೇಷನ್ ಬೆಸ್ಟ್ ಇದೆ. ಮತ್ತು 5ನೇ ಕ್ಲಾಸಿಂದ ಅವರೇ ಎಲ್ಲ ಕೋಚಿಂಗ್ ಕೊಟ್ಟು ಮತ್ತು 6ನೇ ಕ್ಲಾಸ್ಗೆ ಯಾವ ಸ್ಕೂಲ್ಗನ ಅಡ್ಮಿಷನ್ ಮಾಡ್ಬೋದು. ಮತ್ತು ಎಕ್ಸಾಮ್ ಬರೆದು ಅಲ್ಪಸಂಖ್ಯಾತರಿಗೆ ಆಗಲಿ ಮತ್ತು ಬೆಸ್ಟ್ ಸ್ಕೂಲ್ಗಾಗಲಿ ಮುರಾಜಿಗೆ ಆಗಲಿ ಹಂಗೆ ಹೋಗ್ಬೋದು. ಅದು ಕೂಡ ಅವಕಾಶ ಐತೆ. ಅದು ಕೂಡ ಅವಕಾಶ ಇದೆ. ಜಾಸ್ತಿ ಹುಡುಗರು ಹಂಗೆ ಹೋಗ್ತಾರೆ ಸರ್. ಕ್ಲಾಸಿಂದ ಹಂಗೆ ಹೋಗ್ತಾರೆ. ತುಂಬ ಇಂಟ್ರೆಸ್ಟ್ ಇದೆ ಸರ್ ಈ ಜಾಬ್ ಮಾಡೋಕ್ಕೆ. ತುಂಬ ಕಲಿಯೋದಿದೆ. ಅದರಲ್ಲೂ ಮ್ಯಾಮ್ನ ನೋಡಿ ತುಂಬ ಕಲಿಯೋಂಥ ತುಂಬ ಇದ್ದಾವೆ. ಅವ್ರ ಶಿಸ್ತಾಗಿರ್ಬೋದು, ಅವ್ರು ಮಾತಾಡೋದಾಗಿರ್ಬೋದು, ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು, ತುಂಬ ಇದ್ದಾವೆ ಸರ್. ಬಂದೆಲ್ಲ ಹೇಳ್ತಾ ಹೋದರೆ ಒಂದು ಹೆಣ್ಣು ಏನು ಮಾಡ್ಬೋದು, ಏನು ಮಾಡದೇ ಇರ್ಬೋದು ಅನ್ನೋಕ್ಕೆ ಮ್ಯಾಮ್ನ ನೋಡಿ ಕಲಿಬೋದು ಸರ್ ನಾವು. ಡಿಫ್ರೆನ್ಸ್ ನಂಗೆ ಗೊತ್ತಿಲ್ಲ, ಬಟ್ ಆ್ಯಸ್ ಎ ಟೀಚರ್ ನಾನು ಇನ್ನೂ ಗುಡ್ ಟೀಚರ್ ಆಗಬೇಕು ಅಂತ ಇಷ್ಟಪಡ್ತೀನಿ ಸರ್. ಅಂದರೆ ಮಕ್ಕಳಿಗೆ ಫೇವರ್ ಆಗಿ ಲೈಕ್ ಸರ್ ಒಂದು ಮಾತು 2 ಮಾತಲ್ಲಿ ಹೇಳಿ ಅಂದರೆ ನನಗೆ ಕಷ್ಟ ಸರ್. ಯಾಕಂದರೆ ಒಬ್ಬ ಹೆಣ್ಣಾಗಿ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ ಸರ್. ಯಾಕಂದರೆ ಒಬ್ಬ ಹೆಣ್ಮಗಳು ಮನೆ ಬಿಟ್ಟು ಆಚೆ ಹೋಗ್ತಿದ್ದಾಳೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಅಂಥದ್ರಲ್ಲಿ ಅವರೆಲ್ಲ ಇಷ್ಟೆಲ್ಲ ಮಾಡಿ ಅವ್ರ ಕೈ ಕೆಳಗೆ ನಮ್ಮಂಥ ಹೆಣ್ಮಕ್ಳಿಗೆ ಜೀವನ ಸಾಗಿಸೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. 1-2 ಮಾತಲ್ಲಿ ಹೇಳೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಸರ್. ಏನು ಯಜಮಾನ್ರಿಗೆ ಏನಾಗಿತ್ತಮ್ಮ? ಕಿಡ್ನಿ ಪ್ರಾಬ್ಲಮ್ ಆಗಿತ್ತು. 6 ವರ್ಷ ತೋರಿಸ್ಕೊಂತಾನೆ ಇದ್ದೀವಿ. ಹಾಂ, ಲಾಸ್ಟ್ನಾಗ ಒಂದು 4 ದಿನದಾಗ ಹೋದ್ರು. ಇದೆಲ್ಲ ನೋಡಿ ಇದು ಈ ಶಾಲೆಯಲ್ಲಿ ಬರ್ತಾನೆ ಈ ಪುಣ್ಯಾತ್ಮನ ಫೋಟೋ ನಮಗೆ ಕಣ್ಣಿಗೆ ಕಾಣುತ್ತೆ ಎದುರುಗಡೆ. ಯಾಕೆಂದರೆ ಇವತ್ತು ಏನು ಈ ಶಾಲೆನ ಪ್ರಾರಂಭ ಮಾಡಿರ್ತಕ್ಕಂಥ ಮಹಿಳೆ ಉಮಾದೇವಿ ಅವರು, ಅವರ ತಂದೆಯವರು ಇವತ್ತು ಸ್ವರ್ಗಸ್ಥರಾಗಿ ಈ ಶಾಲೆ ಕಟ್ಟಬೇಕಾದ್ರೆ ಇದ್ರು ನಿಮ್ಮ ಯಜಮಾನ್ರನ್ನ ಇದ್ದಾನೆ. ಅದು ಅವ್ರ ತನಕ ಕಟ್ಟೋ ಟೈಮ್ನಾಗ ಅಲ್ಲೇ ಹೋಗಿತ್ತು. ಇದು ಉಸು ಜಾಸ್ತಿ ಆಗ್ತೀರಿ, ಸಿಮೆಂಟ್ ಕಮ್ಮಿ ಮಾಡ್ತೀರಿ ಅದೇ ಅಂತ ಅವ್ರಿಗೆ ಹೇಳ್ತಂತ ಮಾಡ್ತಾ ಇದ್ದ. ಹಾಂ 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 ಎಲ್ಲ ಬೇಸು ಓಡಾಡಿದ್ದಾನೆ. ಅಲ್ಲಮ್ಮ, ನೀವು ಮಗಳು ಶಾಲೆ ಕಟ್ತಂದಾಗ ನೀವು ಬೇಡ ಅನ್ಬೋದಾಗಿತ್ತಲ್ಲ, ಇದಕ್ಕೆ ಭಾಳ ಖರ್ಚು ಬರ್ತೈತೆ ಯಾಕಮ್ಮ ಅಂತ ಹೇಳಿಲ್ಲ? ನನ್ನ ಆಸೆ ಆಗ್ಬೋದು. ನಾನು ಹಳ್ಳಿ ಹುಡುಗರಿಗೆಲ್ಲ ಒಂದು ವಿದ್ಯಾದಾನ ಕೊಡ್ಬೇಕಂಬ ಆಸೆ ಐತೆ ನನಗೆ. ಅದೊಂದು ನನಗೆ ಅದಕ್ಕೊಂದೇ ನೀವು ಇದು ಮಾಡಬಾರ್ರಿ. ಆ ಆಸೆಯನ್ನು ನಾನು ನೆರವೇರಿಸ್ಕೊಂತೀನಿ. ಮ್ಯಾನೇಜ್ಮೆಂಟ್ ಎಲ್ಲ ಬಾಯ್ಸ್ ಇರ್ಬೋದೇನೋ ಅಂದ್ಕೊಂಡಿದ್ದೆ ಸರ್. ಬಟ್ ಬಂದು ನೋಡಿದಾಗ ಬೋರ್ಡ್ ನೋಡಿದ್ರೆ ಗೊತ್ತಾಯ್ತು ಸರ್, ಉಮಾದೇವಿ ಅಂತ ಐತಿ ಸರ್. ಹೆಣ್ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡ್ತಿದ್ದಾಗ ಅಂದರೆ ಅದರಲ್ಲಿ ಒಂದು ಇಷ್ಟಾಗಲೂ ನಾವು ಮಾಡ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂತು ಸರ್ ನನಗೆ. ಮೇಡಮ್ ಕೆಲವೊಂದು ರೂಲ್ಸ್ ಎಲ್ಲ ಹಾಕ್ತಾರೆ, ತುಂಬ ಡಿಸಿಪ್ಲಿನ್ ಆಗಿರ್ಬೇಕು. ಯಾಕಂದರೆ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಸರ್. ಟೀಚರ್ಸ್ ಹೇಗಿರ್ತಾರೆ ಅದ್ರ ಮೇಲೆ ಡಿಪೆಂಡಾಗಿ ಮಕ್ಕಳು ಕಲಿತಾರೆ. ಚೆನ್ನಾಗಿ ಡಿಸಿಪ್ಲಿನ್ ಆಗಿರಬೇಕು, ಮಕ್ಕಳಿಗೆಲ್ಲ ಚೆನ್ನಾಗಿ ಹೇಳ್ಕೊಡ್ಬೇಕಂದ್ರೆ ನಾವು ಫಸ್ಟ್ ಚೆನ್ನಾಗಿದ್ರೆ ತಾನೇ ಸರ್ ಮಕ್ಕಳಿಗೆ ಹೇಳ್ಕೊಡೋದು. ಸೊ ಹಂಗಾಗಿ ಮ್ಯಾಮ್ ಹೀಗಿರಬೇಕು ಹೀಗಿಲ್ಲ ಅಂತ ನಮಗೆ ತಿಳಿಸ್ತಾರೆ ಸರ್. ಸರ್ ಬರದೇ ಇರೋ ಮಕ್ಕಳಿಗೆ ಕರೆಸಿ ಇಂಡಿವಿಜುವಲ್ ಆಗಿ ಸ್ಲೇಟಲ್ಲಿ ಹಾಕ್ಕೊಡ್ತೀವಿ ಸರ್. ಬರೆದಿರೋ ಅವರು ಕಲಿಯೋವರೆಗೂ ಅವ್ರನ್ನ ಬಿಡೋಂಗಿಲ್ಲ. ಆಮೇಲೆ ಹೋಮ್ವರ್ಕಲ್ಲಿ ಅದನ್ನು ನೆಕ್ಸ್ಟ್ ಡೇ ಅವ್ರು ನಾವು ಇವತ್ತು ಹಾಕಿದ ಹೋಮ್ವರ್ಕ್ನ ನೆಕ್ಸ್ಟ್ ಡೇ ಬಂದು ಅವ್ರು ಹೇಳಿದರೆ ಮಾತ್ರ ನಾವು ನೆಕ್ಸ್ಟ್ ಬೇರೆ ಹಾಕ್ಕೊಡ್ತೀವಿ, ಇಲ್ಲ ಅದನ್ನೇ ಕಂಟಿನ್ಯೂ ಆಗ್ತೀವಿ. ಅವ್ರು ಕಲಿಯೋವರೆಗೂ ಅದು ಎಷ್ಟು ದಿನನಾದರೂ ಆಗಲಿ ಅದು ಹಂಗೆ ಕ್ಯಾರಿ ಆಗಿದೆ. ಮಕ್ಕಳಿಗೆ ಪಾಠದ ಜೊತೆ ಸಂಸ್ಕಾರ, ನಿಜವಾಗ್ಲೂ ಇವತ್ತು ಮಕ್ಕಳಿಗೆ ಸಂಸ್ಕಾರ ಬರಬೇಕಂದ್ರೆ ಮೊದಲು ಟೀಚರ್ಸು ಸಂಸ್ಥಾಪಕರಿಗೆ ಸಂಸ್ಕಾರ ಅಂತ ಇರಬೇಕು. ಅವರಿಗೆ ಸಂಸ್ಕಾರ ಅಂತ ಗೊತ್ತಿದ್ರೆ ಮಾತ್ರ ಟೀಚರ್ಸು ಪಾಠ ಮಾಡಲಿಕ್ಕೆ ಮಕ್ಕಳಿಗೆ ಸಂಸ್ಕಾರ ಕಲಿಸ್ತಾರೆ. ನಾವು ಕಲಿಸ್ತಿದ್ದೀವಿ, ನಾವು ಫಸ್ಟ್ ಹೇಳ್ಕೊಡೋದೇ ಅದು ಸರ್. ಶಿಸ್ತಾಗಿರಬೇಕು, ಹೆಂಗಿರಬೇಕು, ಯಾವ ಥರ ಸ್ಕೂಲಿಗೆ ಬರಬೇಕು, ನೀವು ಯಾವ ಥರ ಬರಬೇಕು, ಯಾವ ಥರ ಬರೀಬೇಕು, ಯಾವ ಥರ ಊಟ ಮಾಡಬೇಕು, ತಂದೆ ತಾಯಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು. ಶಿಸ್ತು ಫಸ್ಟ್ ನಮ್ಮ ಸ್ಕೂಲಲ್ಲಿ ಇದೆ ಸರ್. ಮೇನ್ ಶಿಸ್ತಾಗಿರಬೇಕು. ಇವತ್ತು ನಮಗೆ ಇಲ್ಲಿ ನೆಮ್ಮದಿ ಇದೆ. ಅದರಲ್ಲಿ ಕೂಡ ನಮ್ಮ ಮೇಡಮ್ ಅವರು ಒಳ್ಳೆ ಬದುಕು ಕೊಟ್ಟಿದ್ದಾರೆ, ಬದುಕಿನ ಜೊತೆ ಒಂದು ಜೀವನ ಕೊಟ್ಟಿದ್ದಾರೆ, ಜೀವನ ಜೊತೆ ಮಕ್ಕಳಿದ್ದಾರೆ. ಈಗ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ತಕ್ಕಂಥದ್ದು ಅಂತ ಹೇಳ್ತಿದ್ರೆ ಸಾಧಕಿ ಸ್ತ್ರೀ ಅಂತೇಳಿ ಒಂದು ಅವಾರ್ಡ್ ಬಂತು ಸರ್ ನಮಗೆ. ಅದು ಎಲ್ಲಿ ಅಂದರೆ ಜರ್ಮನಿಯಲ್ಲಿ ಅವಾರ್ಡ್ ಕೊಟ್ಟು ಸರ್, ಮಲೇಷ್ಯಾದಲ್ಲಿ ಆ ಅವಾರ್ಡ್ ನಮಗೆ ಕೊಟ್ಟು ಸರ್. ಯಾಕೆ ಕೊಟ್ಟಿರೋದು ಅಂದರೆ ಅವರ ಒಂದು ಸಾಧನೆಯನ್ನು ಮೆಚ್ಚಿ ಆ ಒಂದು ಸಾಧನೆಗೆ ಆ ಒಂದು ಪ್ರಶಸ್ತಿ ಬಂತು ಸರ್. ಇದ್ರ ಮೇಲೆ ನಾವು ಹೇಳ್ಬೋದು ಸರ್, ನಾವು ಅವರ ಒಂದು ಪರಿಶ್ರಮ ಕಷ್ಟ ಎಷ್ಟಿದೆ ಅಂತೇಳಿ. ಆಮೇಲೆ ಎಲ್ಲ 1000 ಮಕ್ಕಳು ನೀವು ಪ್ರತಿಯೊಂದು ಮಗುವಿನ ನೀವು ಏನೇ ಕೇಳಿ ಅವ್ರದ್ದು ಪಿನ್ ಟು ಪಿನ್ ಫಾದರ್ ಯಾರು, ಮದರ್ ಯಾರು, ಅವ್ರ ಡೇಟ್ ಆಫ್ ಬರ್ತ್ ಏನು, ಟೋಟಲಿ ಎಲ್ಲ ಗೊತ್ತು ಸರ್ ಆ ಮೇಡಮ್ ಅವ್ರಿಗೆ. ಅವ್ರಿಗೆ ಓನ್ಲಿ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ ಸರ್, ಇಲ್ಲಿ ಕುತ್ಕೊಂಡು CC ಕ್ಯಾಮ್ರಾದಲ್ಲಿ ಪ್ರತಿಯೊಂದು ರೂಮ್ ಕೂಡ ಚೆಕ್ ಮಾಡ್ತಾರೆ. ಆಮೇಲೆ ಪ್ರತಿ ಡೇ ಕೂಡ
ಪ್ರತಿಯೊಂದು ರೂಮ್ಗೆ ಹೋಗಿ ಪ್ರತಿಯೊಂದು ಮಗುವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಣ ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಶಿಕ್ಷಣ ಇದೆ. ಆಮೇಲೆ ಈ ಒಂದು ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ನಾವು ಮೊರಾರ್ಜಿ ಕೋಚಿಂಗ್ ಅಂತ ಮಾಡ್ತೀವಿ. ಈ ಕೋಚಿಂಗಲ್ಲಿ ಇಯರ್ಲಿ ಸುಮಾರು 70 ಮಕ್ಕಳಿದ್ರೆ ಆ 70 ಮಕ್ಕಳಲ್ಲಿ 50 ಮಕ್ಕಳು ಪಾಸ್ ಆಗಿ ಹೋಗ್ತಾರೆ ಸರ್. ಅದು ನಮಗೆ ತುಂಬ ಸಂತೋಷದ ಒಂದು ವಿಚಾರವಾಗಿದೆ ಸರ್. ನನಗೆ 18 ಇಯರ್ಸಲ್ಲೇ ಗೊತ್ತಾಯ್ತು ಸರ್ ನನಗೆ ಮಕ್ಕಳು ಆಗೋಲ್ಲ ಫ್ಯೂಚರ್ನಲ್ಲಿ ಅಂತಂದೇಳಿ ಒಂದು ಪ್ರಾಬ್ಲಮಿಂದ. ಆಗ ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ ಏನೋ ಒಂಥರ ನೋಡ್ತಾ ಇದ್ರು ಸರ್ ನನಗೆ. ಅಂದರೆ ಇವರಿಗೆ ಮ್ಯಾರೇಜ್ ಆದರೆ ಫ್ಯೂಚರ್ನಲ್ಲಿ ಮಕ್ಕಳಾಗಲ್ಲ ಅನ್ನೋ ಥರ ನೋಡ್ತಾ ಇದ್ರು. ಅದಕ್ಕಾಗಿ ನಾನು ಜೀವನ ಪರ್ಯಂತ ಮಕ್ಕಳ ಜೊತೆನೇ ಇರಬೇಕು ಅಂತಂದೇಳಿ ನಾನು ಸ್ಕೂಲ್ನ ಆಯ್ಕೆ ಮಾಡ್ಕೊಂಡೆ ಸರ್. ಸ್ಟಾರ್ಟಿಂಗಲ್ಲಿ ಪ್ರಾರಂಭ ಮಾಡಿದಾಗ ಶಾಲೆ ಎಲ್ಲಿತ್ತು ಮೇಡಮ್? ಅದು ಸರ್ ಊರಲ್ಲಿತ್ತು ಸರ್. ಅದು ಅಂದರೆ ಬೇರೆ ಮನೆಯಲ್ಲಿ ಒಂದು ಮನೆಯಲ್ಲಿ ರೆಂಟಿಗಿದ್ವಿ ಸರ್ ನಾವು. ಎಷ್ಟು ಮಕ್ಕಳು ಬಂತು ಸ್ಟಾರ್ಟಿಂಗಲ್ಲಿ? ಸರ್ ಸ್ಟಾರ್ಟಿಂಗ್ 20 ಮೆಂಬರ್ಸ್ ಸರ್ ಅಷ್ಟೇ. ಆಮೇಲೆ ಈ ಜಾಗ ತೊಗೊಂಡು ಇಲ್ಲಿ ಹೆಂಗೆ ಶಿಫ್ಟ್ ಆದ್ರಿ ನೀವು? ಆಮೇಲೆ ಸರ್ ಲೀಸಲ್ಲಿ ಬಂದ್ವಿ ಸರ್. ಇಲ್ಲಿ ನಾವು ಲೀಸಲ್ಲಿ ಬಂದ್ವಿ. ಆಮೇಲೆ ಒಂದು 5 ಇಯರ್ಸ್ ಲೀಸ್ ಇದ್ದು ಆಮೇಲೆ ಪರ್ಚೇಸ್ ಮಾಡಿದ್ವಿ ಸರ್. ಅಂದರೆ ನೀವು ಪ್ರಾರಂಭ ಮಾಡಿದಾಗ ಏನಾದರೂ ಪಾಂಪ್ಲೆಟ್ಸ್ ಗೀಸ್ ತೊಗೊಂಡು ಇಲ್ಲ ಸರ್ ಇಲ್ಲ. ಇದು ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ ನಮ್ಮ ಬ್ರದರ್ ನಮ್ಮ ಅವರೆಲ್ಲ ಫೈನಾನ್ಸಿಯಲ್ ಸಪೋರ್ಟು ಮಾಡಿದ್ವಿ ಸರ್. ಏನು ತಾವು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ, 20 ಮಕ್ಕಳಿಂದ ಅಂತ ಹೇಳಿದ್ರಿ. ಬಹುಶಃ ಅವಾಗ ಯಾಕೆ ಮಾಡ್ತೇಮ್ಮ, ಇದು ನಿಮಗೆ ಭಾಳಷ್ಟು ಖರ್ಚು ಬರುತ್ತೆ, ಆಮೇಲೆ ಇದನ್ನ ಯಾಕೆ ನಮಗೆ ಬೇಕು ಅಂತಕ್ಕಂಥ ಭಾಳ ರಿಸ್ಕ್ ಅಂತ ಯಾರು ಹೇಳಿಲ್ವಾ ನಿಮ್ಮ ಮನೆಯವರು? ಇಲ್ಲಿ ಬಿ ಆಫೀಸಲ್ಲಿ ಗೋಣಿಬಸಪ್ಪ ಸಾರೇ ಹೇಳಿದ್ರು ಸರ್, ಯಾಕಮ್ಮ ಹಳ್ಳಿ ಭಾಗದಲ್ಲಿ ಯಾಕೆ ತೊಗೊಂತೀರಿ ಪರ್ಮಿಷನು, ಅಲ್ಲಿ ಏನು ರೈತರು ಇರ್ತಾರೆ ಸರಿಗೆ ಫೀಸ್ ಪೇ ಆಗಲ್ಲ, ನೀವು ತುಂಬ ಕಷ್ಟ ಆಗುತ್ತೆ. ಅದೇ ಸಿಟಿಯಲ್ಲಿ ಮಾಡಮ್ಮ ಪರ್ಮಿಷನ್ ಕೊಡ್ತೀವಿ, ಸಿಟಿಯಲ್ಲಾದರೆ ನಿಮ್ಮ ಸಮಸ್ಯೆ ಬರಲ್ಲ ಅಷ್ಟೊಂದು ಫೈನಾನ್ಸಿಂದ ಅಂತ. ಇಲ್ಲ ಸರ್ ನಾನು ಹಳ್ಳಿಯಲ್ಲಿ ಮಾಡಿ ತೋರಿಸ್ತೀನಿ, ಹಳ್ಳಿಯಲ್ಲಿ ಸಾಧನೆ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ ಸರ್. ಏನು ಉಮಾದೇವರಿಗೆ ಓದಬೇಕಾದ್ರೆ ಛಲ ಇತ್ತಾ, ಏನು ನಾನು ಅನ್ಕೊಂಡಿದ್ದು ನಾನು ಮಾಡಬೇಕು ಅಥವಾ ಏನೋ ಒಂದಿಷ್ಟು ಶಿಕ್ಷಣದ ಬಗ್ಗೆ ಒಂದಿಷ್ಟು ಅಂದರೆ ನಾನು 10th ಓದ್ಬೇಕಾದ್ರೆ ನಾನು ಸ್ಕೂಲಲ್ಲಿ ಹೇಳ್ತಾ ಇದ್ದೆ ಸರ್, ನಾನು ಆದರೆ ಟೀಚರ್ ಆಗ್ತೀನಿ, ಇಲ್ಲ ಅಂದರೆ ಅದು ಆಗಿಲ್ಲ ಅಂದರೆ ಆದರೆ IAS ಆಗ್ತೀನಿ, ಅದು ಆಗಿಲ್ಲ ಅಂತಂದರೆ ಲಾಸ್ಟ್ ಟೀಚರನ್ನು ಆಗ್ತೀನಿ ಅಂತಿದ್ದೆ ಸರ್. ಟೀಚರ್ ಆಗಿದ್ದೀನಿ ಸರ್. ಈಗ ನಾನು ಮುಂದೆ ಹೋಗ್ತೀನಿ ಅಂದಾಗ ನಾನು ಸಪೋರ್ಟ್ ಹಿಂದೆ ನನಗೆ ಬೆನ್ನೆಲುಬಾಗಿ ಬೇಕೇ ಬೇಕಲ್ಲ ಸರ್. ಅದೇ ಥರ ನಮ್ಮ ತಮ್ಮನೂ ನಿಂತರು ನನಗೆ ಬೆನ್ನೆಲುಬಾಗಿ, ನಮ್ಮ ಮಾವರು ನಿಂತರು ಸರ್. ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು ಸರ್. ಯಾಕಂದರೆ ಈಗಿನ ಕಾಲದಲ್ಲಿ ಲೇಡೀಸಿನ ಮುಂದೆ ಕಳಿಸ್ಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಅದು ಹಳ್ಳಿ ಭಾಗದಲ್ಲಿ. ಬಟ್ ನಮ್ಮ ಫ್ಯಾಮ್ಲಿಯಲ್ಲಿ ಆ ಥರ ಇಲ್ಲ ಸರ್. ಅವರು ಕಳಿಸಿದ್ರು ಸರ್, ನಾವೆಲ್ಲಿಗೆ ಹೋಗಲಿ ಹೋಗ್ಬಾ ಅಂತ ನಂಬಿಕೆ ಸರ್. ಏನು ಕಾರಣ ಉಮಾದೇವರಿಗೆ ಈ ಬಡವ್ರು ಕಂಡ್ರೆ ಇಷ್ಟ, ಬಡವ್ರ ಮಕ್ಕಳು ಕಂಡ್ರೆ ಇಷ್ಟ? ಅದರಲ್ಲಿ ಕೂಡ ಭಾಳಷ್ಟು ಬಡವರು ಹೇಳ್ತಾರೆ ಇವತ್ತು ಇಷ್ಟೇ ಕಟ್ಟಂತ ಇಲ್ಲ, ಈ ಕಟ್ಟಷ್ಟು 500 ರೂಪಾಯಿ ಕೊಟ್ಟರೆ ಇಸ್ಕೊತಾರೆ, 1000 ಕೊಟ್ಟರೆ ಇಸ್ಕೊತಾರೆ. ಅಂದರೆ ಸರ್ ನಾವು ರೈತರ ಮಕ್ಕಳು, ರೈತರ ಕಷ್ಟ ನನಗೆ ಅರ್ಥ ಆಗುತ್ತೆ ಸರ್. ಅದಕ್ಕಾಗಿ ಆ ರೈತರಿಗೋಸ್ಕರ ಹಳ್ಳಿಯಲ್ಲಿ ಸ್ಕೂಲ್ ಮಾಡಿರೋದು. ಅವ್ರ ಕಷ್ಟ ನನಗೆ ಗೊತ್ತಾಗುತ್ತೆ ಸರ್. ನಾವು ಅವ್ರ ಫೀಸಲ್ಲಿ ಅವ್ರ ಕಷ್ಟ ನೋಡ್ತೀವಿ ಸರ್. ನಾವು ಆ ಫೀಸನ್ನು ಅಂದ್ರೆ ಎಷ್ಟು ದಿನ ಕಷ್ಟಪಟ್ಟರೆ ಆ ಅಮೌಂಟ್ ನಮ್ಮ ತಂದೆ ಕಟ್ಟಿದ್ದಾರೆ ಅಂತಂದರೆ ಆ ಕಷ್ಟ ಕಾಣಿಸುತ್ತೆ ಸರ್ ಅವ್ರು ಕಟ್ತಕ್ಕಂಥ ಫೀಸಲ್ಲಿ. ಅದಕ್ಕೆ ಆ ಅಮೌಂಟಿಗೆ ಅವ್ರಿಗೆ ನಂಬಿಕೆಗೆ ನಾವು ಕರೆಕ್ಟಾಗಿರ್ತಕ್ಕಂಥ ನ್ಯಾಯ ಕೊಡ್ಬೇಕಂತಂದ್ರೆ ನಾನು ನಮ್ಮ ಟೀಚರ್ಸ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, ಫೀಸ್ ತೊಗೊಂಡು ದುಡ್ದಲ್ಲ, ನಾವು ಅವ್ರ ದುಡ್ಡಿಗೆ ನಾವು ಕರೆಕ್ಟಾದ ನ್ಯಾಯ ಕೊಡಬೇಕು ಅಂತಂದರೆ. ದುಡ್ಡು ಇರಲ್ಲ, ಹೋಗುತ್ತೆ, ಬಟ್ ನಾವು ಕೊಡ್ತಕ್ಕಂಥ ಎಜುಕೇಷನ್ ಎಲ್ಲಿ ಹೋಗಲ್ಲ. ನಾವು ಕರೆಕ್ಟಾಗಿರ್ತಕ್ಕಂಥ ಎಜುಕೇಷನ್ ಕೊಟ್ಟಾಗ ಮಾತ್ರ ನಾವು ಅವರಿಗೆ ನ್ಯಾಯ ಕೊಟ್ಟಂಗೆ, ನಮ್ಮ ಕಡೆಯಿಂದ ಅವ್ರಿಗೆ ನ್ಯಾಯ ಸಿಕ್ಕಿದಂಗೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್. ಕೇಳ್ರಿ ಸರ್ ಬೇಕಾದ್ರೆ. ನನಗೆ ನಾನು ಸ್ಕೂಲ್ ಸ್ಟಾರ್ಟ್ ಮಾಡಿ 20 ವರ್ಷ ಆಯ್ತು ಸರ್. ಈ 20 ವರ್ಷಗಳಿಂದ ನನಗೆ ಊರಿನ ಜನ ಎಲ್ಲ ನನಗೆ ಸಪೋರ್ಟ್ ಆಗಿದ್ದಾರೆ. ಆಮೇಲೆ ಶಾಲೆ ಮಕ್ಕಳು ಪೇರೆಂಟ್ಸ್ ಆಗಿರ್ಬೋದು, ಅವರು ನನಗೆ ಸಪೋರ್ಟ್ ಇದ್ದಾರೆ. ಇನ್ನು ಮುಂದಿನ ದಿನಗಳು ಕೂಡ ಇದೇ ಥರ ನನಗೆ ಅವರೆಲ್ಲರ ಸಪೋರ್ಟ್ ಬೇಕಂತಂದೇಳಿ ನಾನು ಈ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ಮುಂದಿನ ಫ್ಯೂಚರ್ನಲ್ಲಿ ಕಾಲೇಜ್ ಮಾಡ್ಬೇಕಂದ್ರೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು, ಸಹಾಯ ಬೇಕು. ಸಹಾಯ ಕೊಡ್ತೀರಾ, ಸಹಕಾರ ಕೊಡ್ತೀರಾ ಅಂತಂದೇಳಿ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Everybody step on the beat, power, stick to the rhythm of the beat, power, bad man no feel defeat. Hey.